ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ಕಣ್ಣು ಬಿಟ್ಟಾಗೆ ದೇವತೆ ಕಣ್ಣಂಗ್ ಕಂಡ್ಬಿಟ್ರಿ. ನಿಮ್ಮನ್ನ ನೋಡ್ಕೊಂಡೆ ಕರಾಗ್ರೇಹ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ಬೇಕು ಅನ್ನಿಸ್ತಿದೆ. ಓಹೋ, ನಿಮ್ಗೆ ಇದೆಲ್ಲ ಅಭ್ಯಾಸ ಇದೆಯಾ? ರೀ, ನಾವು 99% ಗೋಲ್ಡ್, 1% ರೋಲ್ಡ್ ಗೋಲ್ಡ್. ಅದೇನು ಅಂದ್ರೆ ಜಗತ್ತಲ್ಲಿ ತುಂಬಾ ಒಳ್ಳೆಯವರಾಗಿದ್ರೆ ದೇವರಾಗ್ಬಿಡ್ತಾರಂತೆ. ನಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನೋಡಿ, ಅದಕ್ಕೆ ದೇವರಾಗದ್ ಬೇಡ ಅಂತ 1% ರೋಲ್ಡ್ ಗೋಲ್ಡ್ ಆಗಿದ್ವಿ ಅಷ್ಟೇ. ರಾತ್ರಿ ಕುಡ್ದಿರೋದು ಇನ್ನೂ ಇಳ್ದಿಲ್ವಾ ಅಥವಾ ಈ ಕುಡ್ದು ಮತ್ತೆ ಮಲ್ಕೊಂಡಿದ್ರಾ? ಏನ್ರಿ ಹೀಗೆ ಹೇಳ್ತಿದ್ದೀರಾ? ರಾತ್ರಿ ಎಲ್ಲ ನಿಮ್ ಜೊತೆನೆ ಹ್ಯಾಪಿ ಬರ್ಡೇ ಮಾಡಿ ನಿಮ್ಗೆ ವಿಶ್ ಮಾಡಿ ಮಲ್ಕೊಂಡಿರೋದು. ಕುಡ್ದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಅಲ್ಲ, ನಿಮಗೋಸ್ಕರ ಅಷ್ಟೊಂದೆಲ್ಲ ಟೆನ್ಷನ್ ತಗೊಂಡು ಒಂದ್ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದಕ್ಕೊಂದ್ ಥ್ಯಾಂಕ್ಸ್ ಹೇಳದ್ ಬೇಡ್ವಾ? ಥ್ಯಾಂಕ್ಸ್ನೆಲ್ಲ ರಾತ್ರಿನೇ ಹೇಳಿದ್ನಲ್ಲ, ಮತ್ತೆ ಹೇಳ್ಬೇಕಾ? ಅಯ್ಯ ಬೇಡ ಬಿಡ್ರಿ, ನಾನೇ ಬರ್ಡೇಗಳಿಗೆ ಮತ್ತೆ ವಿಶ್ ಮಾಡ್ಬಿಡ್ತೀನಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್. ಈಗ ಇದು ಹೋಗಿ ಸ್ನಾನ ಮಾಡಿ. ಸ್ನಾನ ಮಾಡಿ? ಏನು ನಿಮ್ ತೋಟದ ಮನೆಯಲ್ಲಿ ಕೂತಲ್ಲೇ ರಿಮೋಟ್ ಆನ್ ಮಾಡಿದ್ರೆ ಶವರ್ ಬಂದ್ ಬೀಳುತ್ತಾ? ಇಲ್ಲಿ ಅಂಥದೆಲ್ಲ ಏನೂ ಇಲ್ಲ. ನಾವೇ ನೀರ್ ತುಂಬಿಕೊಂಡು ಸ್ನಾನ ಮಾಡ್ಬೇಕು. ಇವ್ರಿಗೆ ಬಂದಿರೋದು ದೊಡ್ಡ ವಿಷಯ, ಇವ್ರಿಗೆ ಉಪಚಾರ ಬೇರೆ ಮಾಡ್ಬೇಕಂತೆ. ಅದೇನಂತ ಇದೀರೋ ಸ್ವಲ್ಪ ಜೋರಾಗಿ ಹೇಳಿ, ನಾವೇನು ಅನ್ಕೊಳಲ್ಲ. ಏನಿಲ್ಲ, ಮನೆ ಹಿಂದೆ ಸ್ನಾನದ ಮನೆ ಇದೆ, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂದೆ. ಮನೆ ಹಿಂದೆ ಸ್ನಾನದ ಮನೆ ಇದೆಯಾ? ಅಲ್ಲೇ ಎಲ್ರು ಸ್ನಾನ ಮಾಡದ? ಹೌದು, ಎಲ್ರು ಅಲ್ಲೇ ಹೋಗಿ ಸ್ನಾನ ಮಾಡೋದು. ಸರಿ ಆಯ್ತು. ನಾವು ಸ್ನಾನಕ್ ಮುಂಚೆ ಬ್ರಷ್ ಮಾಡಬೇಕು. ಕೆಲವು ದಿನಗಳ ಹಿಂದೆ ಒಂದು ದೇವತೆ ನಮಗೆ ಹೇಳ್ಕೊಟ್ಟಿದ್ದಾರೆ, ಬ್ರಷ್ ಮಾಡೇ ಮುಂದಿನ ಕೆಲಸ ಮಾಡೋದು ಅಂತ. ಹೋಗಿ ಬ್ರಷ್ ಟೂತ್ ಪೇಸ್ಟ್ ತಗೊಂಬನ್ನಿ. ನಿಮ್ ವಸ್ತು, ನಿಮ್ ಬಟ್ಟೆನೆಲ್ಲ ನೀವೇ ಅಲ್ವಾ ತೆಗ್ದಿಟ್ಕೊಂಡಿರೋದು? ಎಲ್ಲೆಲ್ಲಿ ಏನೇನ್ ಇಟ್ಕೊಂಡಿದ್ದೀರೋ ನಿಮ್ಗೆ ಗೊತ್ತಿರ್ಬೇಕು, ನನಗೇನೆ ಕೇಳ್ತಿದ್ದೀರಾ? ಯಪ್ಪ, ಒಂದೇ ಒಂದು ಬ್ರಷ್ ಟೂತ್ ಪೇಸ್ಟ್ ಕೇಳಿದಿಕ್ಕೆ ಹಿಟ್ಲರ್ ಹೇಳ್ದಂಗ ಆಡ್ತೀರಲ್ರಿ. ನೋಡಿ, ಎಲ್ಲ ಪ್ಯಾಕ್ ಮಾಡೋ ಟೈಮಲ್ಲಿ ಮರ್ತು ಬಿಟ್ಟಿದ್ದೀನಿ. ನಿಮ್ಮೂರಲ್ಲಿ ಒಂದು ಟೂತ್ ಪೇಸ್ಟ್ ಬ್ರಷ್ ತರಿಸಿ ಉಜ್ಕೊಂಡು ಸ್ನಾನ ಮಾಡ್ಬಿಡ್ತೀನಿ. ನಂಗೆ ಅದೆಲ್ಲ ತರ್ಸ್ಕೊಡೋದಿಕ್ಕಾಗಲ್ಲ, ನೀವೇ ಹೋಗಿ ತಗೊಳ್ಳಿ. ತಾರಕಪ್ಪ, ತಕೊಳ್ಳಿ, ಇದೆಲ್ಲ ಲುಚ್ಕೊಳ್ಳಿ. ಕೆಲಸ ಮಾಡಿಸ್ಲಿ, ಆದ್ರೆ ಅವಳು ಇಲ್ದೇ ಇರುವಾಗ ಇವ್ರ್ಯಾಕೆ ಕೆಲಸ ಮಾಡಬಾರ್ದು ಅಂತ ಕೇಳ್ತಾ ಇದ್ದೀನಿ. ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡೋ ತಪ್ಪ? ಹೇಳ್ಕೊಡಿ, ಬೇಡ ಅನ್ನಲ್ಲ.